ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ಮಕ್ಕಳಿಗೆ ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು. ಇದು ಮಕ್ಳಿಗೆ ಮಾಡ್ತಾ ಇರೋ ಫುಡ್ ಆದ್ದರಿಂದ ಸ್ವಲ್ಪ ಹಾಕೋಬೇಕಾಗತ್ತೆ. ಇದು ನೀವು 1 ವರ್ಷದ ಮಕ್ಕಳನ್ನ 1 ವರ್ಷ ಆದ ನಂತರ ಮಕ್ಕಳಿಗೆ ಕೊಡ್ಬೋದು. ಒಂದು 3 ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನ ತಗೊಂಡಿದ್ದೇನೆ. 3ರಿಂದ 4 ಸ್ಪೂನ್ ಹಾಕ್ಬೋದು. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಬೇಕಾಗತ್ತೆ, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರಿನ ಕನ್ಸಿಸ್ಟೆನ್ಸಿ ನೋಡಿ ಹಾಕೋಬೇಕಾಗತ್ತೆ. ನೋಡಿ, ಇವಾಗ ಬ್ಯಾಟರ್ ರೆಡಿ ಆಗಿದೆ. ಎಲ್ಲ ಮಿಕ್ಸ್ ಮಾಡಿರೋದು ನಾನು ಕ್ಯಾರೆಟು, ಈರುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಹಾಗೆ ಎತ್ತಿಟ್ಟು ದೋಸೆ ಹಾಕೋಣ. ಸ್ವಲ್ಪ ಹಿಟ್ಟನ್ನು ತೆಳುಗೆ ಕಲಿಸ್ಕೊಂಡಿದ್ದೀನಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ ಇದನ್ನು. ಇದು ಕ್ಯಾಸ್ಟ್ ಐರನ್ ಪ್ಯಾನಲ್ಲಿ ನಾನು ಮಾಡ್ತಾ ಇರೋದು. ಮಕ್ಕಳಿಗೆ ಒಳ್ಳೆಯದು ಅಂತ. ನಾನ್ ಸ್ಟಿಕ್ ಅಷ್ಟು ಒಳ್ಳೆಯದಲ್ಲ, ಮಕ್ಕಳ ಫುಡ್ ಮಾಡ್ಬೇಕಾದ್ರೆ ಯೂಸ್ ಮಾಡೋದು. ಇದು ಸ್ಮೂತಾಗಿ ಕೂಡ ಇರುತ್ತೆ. ಸ್ವಲ್ಪ ತೆಳು ಕಲಿಸ್ಕೊಂಡ್ರೆ ಮಕ್ಕಳು ಕೂಡ ಈಸಿಯಾಗಿ ತಿಂತಾರೆ. ಹಿಟ್ಟಿನ ಕ್ವಾಂಟಿಟಿಯಲ್ಲಿ ಒಂದು 2ರಿಂದ 3 ದೋಸೆ ಆಗುತ್ತೆ. ಮಕ್ಕಳು 1 ಅಥವಾ 2 ತಿಂತಾರೆ. ಮೀಡಿಯಂ ಫ್ಲೇಮಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸಬೇಕು. ರಾಗಿ ದೋಸೆ ಮಕ್ಕಳಿಗೆ ಕೊಡೋದಕ್ಕೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.